25 ಡೇಸಲ್ಲೇ ಒಂದೇ ಬ್ಯಾಗಲ್ಲೇ 2 ಬ್ಯಾಗ್ಸ್ ಏನು ರಿಸಲ್ಟ್ ಬೇಕಿತ್ತು ಅಷ್ಟು ಬ್ಯಾಗ್ ರಿಸಲ್ಟ್ ಬಂದಿದೆ ಸರ್ ನನಗೆ ಒಂದೇ ಬ್ಯಾಗಲ್ಲೇ ತಂದು ಹಾಕಿ ಯೂಸ್ ಮಾಡಿದ್ಮೇಲೆ. ಸೊ 20 ಡೇಸಲ್ಲಿ ನನಗೆ ಗ್ರೋತ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮೈನ್ಯೂಟ್ ಡಿಫಿಷಿಯನ್ಸೀಸ್ ಕಾಣಿಸ್ತಾ ಇದ್ದಿದ್ದೆಲ್ಲನೂ ನೋಡಿ ಮೇಲೆ ಕಡೆ ಹೋಗ್ತಾ ಎಲ್ಲ ಕ್ಲಿಯರ್ ಆಗಿದೆ. 20 ಡೇಸಲ್ಲೇ ನನ್ನ ತೋಟದಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಅದು ಯಾವ ಥರ ಆಗಿದೆ ಅನ್ನೋದು ಚೇಂಜಸ್ಸು. ನನ್ನ ಹೆಸರು ರಘು ಅಂತ ಹೇಳಿ, ಬೊಮ್ಮಶೆಟ್ಟಳ್ಳಿ ಸರ್, ಗೌರಿಬಿದನೂರು ತಾಲೂಕು. ಏನಂದರೆ ನಾವು ಈ ಸದ್ಯದಲ್ಲಿ ಇದು ಏಲಕ್ಕಿ ಬಾಳೆ ಬೆಳೀತಾ ಇದ್ದೀವಿ ಸರ್ ನಾವು. ಸೊ ನಮ್ಮ ತೋಟದಲ್ಲಿ ಸ್ವಲ್ಪ ಏನೋ ಡಿಫಿಷಿಯನ್ಸಿ ಕಾಣಿಸ್ತಾ ಇತ್ತು ತೋಟದ್ದು, ಅಂದರೆ ಗಿಡಗಳ ಸ್ಟೆಮ್ಮು ದಪ್ಪ ಬಂದಿರಲಿಲ್ಲ, ಏನಿರಲ್ಲ, ಸ್ವಲ್ಪ ಏನೋ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಹಾಗಾಗಿ ಏನಾದರೂ ತೊಂದರೆ ಇದೆಯಾ ಅಂದ್ಕೊಂಡು ಗೌರಿಬಿದನೂರನ್ನ ಅನಿಲ್ ಟ್ರೇಡರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇದನ್ನೆಲ್ಲ ಫೋಟೋಸ್ ಎಲ್ಲ ನೋಡಿಬಿಟ್ಟು ಅವ್ರು ಸಜೆಸ್ಟ್ ಮಾಡಿದ್ರು ನನಗೆ ಈ ಥರ ಪ್ರಾಡಕ್ಟ್ ಇದೆ. ಸೊ ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಕಾಣಿಸ್ತಾ ಇರೋದು ನಿಮ್ಮ ತೋಟಕ್ಕೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಯೂಸ್ ಮಾಡಿ ನೋಡಿರಿ ಅಂತಂದು ಹೇಳಿದ್ರು. ಒಂದು ಅರೌಂಡ್ 20-25 ಡೇಸ್ ಆಯಿತು ನಮ್ಗೆ ಹೇಳಿ. ಆಯಿತು ಅಂತ ತೊಗೊಂಬಂದು ಒಂದು ಬ್ಯಾಗ್ ತೊಗೊಂಬಂದು ಯೂಸ್ ಮಾಡಿ ನೋಡಿದ್ದೀವಿ. C3 ಪವರ್ ಹಿಟ್ ಅಂತಂದೇಳಿ ಒಂದು ಬ್ಯಾಗ್ ಕೊಡ್ತಿದ್ದಾರೆ. ಒಂದು 25 kgs ಬ್ಯಾಗ್ ಬರುತ್ತೆ. ಅದರಲ್ಲಿ ಮೆಗ್ನೀಷಿಯಮ್ ಇರ್ತದೆ, ಜಿಂಕು, ಬೋರಾನು, ಐರನ್ನು, ಪೊಟ್ಯಾಷಿಯಮ್ ಇರುತ್ತೆ. ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಅದು ತಂದು ಹಾಕಿ ಯೂಸ್ ಮಾಡಿದ್ಮೇಲೆ ಸೊ 20 ಡೇಸಲ್ಲಿ ನನಗೆ ಗ್ರೋತ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮೈನ್ಯೂಟ್ ಡಿಫಿಷಿಯನ್ಸೀಸ್ ಕಾಣಿಸ್ತಾ ಇದ್ದಿದ್ದೆಲ್ಲನೂ ನೋಡಿ ಮೇಲೆ ಕಡೆ ಹೋಗ್ತಾ ಎಲ್ಲ ಕ್ಲಿಯರ್ ಆಗಿದೆ. 25 ಡೇಸಲ್ಲೇ ಒಂದೇ ಬ್ಯಾಗಲ್ಲೇ 2 ಬ್ಯಾಗ್ಸ್ ಏನು ರಿಸಲ್ಟ್ ಬೇಕಿತ್ತು ಅಷ್ಟು ಬ್ಯಾಗ್ ರಿಸಲ್ಟ್ ಬಂದಿದೆ ಸರ್ ನನಗೆ ಒಂದೇ ಬ್ಯಾಗಲ್ಲೇ. ನೋಡಿ ಇದೆ ಪವರ್ ಹಿಟ್ ಅಂತಂದೇಳಿ ಕೆಲಸ ಮಾಡಿದೆ ಅಂತ ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆ. ಯಾಕಂದರೆ 20 ಡೇಸಲ್ಲೇ ನನ್ನ ತೋಟದಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಅದು ಯಾವ ಥರ ಆಗಿದೆ ಅನ್ನೋದು ಚೇಂಜಸ್ಸು.